ಜೈ ಹಿಂದ್. ಆರ್ಮಿ ಸೇರ್ಬೇಕನ್ನೋರ ಡಿಫೆನ್ಸ್ ನೌಕರಿ ಮಾಡ್ಬೇಕನ್ನೋರ ವಿಡಿಯೋ ನೋಡಲೇಬೇಕು. ಆರ್ಮಿ ಸೇರ್ಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತೆ. ಚಿಕ್ಕವನಿದ್ದಾಗಿದ್ರೆ ರನ್ನಿಂಗ್ ಆಗಿರೋ ಫಿಸಿಕಲ್ ಆಗಿರ್ಬೋದು, ಆರ್ಮಿ ಧ್ಯಾನ ಇರುತ್ತೆ. ಪ್ರತಿ ಯುವಕ ರೈತರ ಮಕ್ಕಳಿಗಿದ್ರ ಸೈನಿಕನಾಗೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಇಡೇ ಇರುತ್ತೆ, ಕೆಲವೊಬ್ರು ಅಷ್ಟ ಹಾರ್ಡ್ ವರ್ಕ್ ಮಾಡಿದ್ರು ಅನಿವಾರ್ಯನಾಗಿದ್ರ ಹುದ್ದೆಯನ್ನು ಪಡ್ಕೊಳಕ್ ಆಗಂಗಿಲ್ಲ. ಯಾಕಂತಂದ್ರ ಎಲ್ಲದಕ್ಕೂ ಆರ್ಮಿಗೆ ಸೇರ್ಬೇಕಂತೇಳಿ ಆಗಂಗಿಲ್ಲ. ಕೆಲವೊಬ್ರು ಕಿಸ್ಮತ್ನಾಗಿತ್ತಪ್ಪ ಅಂತಂದ್ರ ಎಷ್ಟೇ ಪ್ರಯತ್ನ ಮಾಡಿದ್ರು ಫೇಲ್ ಆಗ್ತಾರೆ. ಅವ್ರ ಕಿಸ್ಮತ್ ಆಗಿ ಬರ್ದಿತ್ತಪ್ಪ ಅಂತಂದ್ರ ಇಂಡಿಯನ್ ಆರ್ಮಿ ಅಂತ ಬರ್ದಿತ್ತಪ್ಪ ಅಂತಂದ್ರ ಅವ್ನು ಹಾರ್ಡ್ ವರ್ಕ್ ತಕ್ಕಂತಿದ್ರ ಅವ್ನು ಪಾಸ್ ಆಗ್ತಾನೆ. ಈ ವಿಡಿಯೋ ನೋಡಲೇಬೇಕ. ಈ ವಿಡಿಯೋ ನೋಡಿದ್ರ ಆರ್ಮಿ ಆಗೇ ಆಗ್ತೀರ ಅಂತೇಳಿ ಒಂದು ಭರವಸೆ ಕೊಡ್ತೀನಿ. 10th ಪಾಸ್ ಆದ್ರೆ ಸಾಕ ನೀವು ಅಪ್ಲೈ ಮಾಡಬಹುದು. ನಾ ಮುಂದೆ ಎಜುಕೇಶನ್ ಮಾಡಿಲ್ಲ ಅಂತಂದವರಿಗಿದ್ರ 10th ಪಾಸ್ ಆದ್ರೆ ಸಾಕ ಅದನ್ನ 2 ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಒಂದು ಟ್ರೇಡ್ಮ್ಯಾನ್, ಒಂದು ಜಿಡಿ ಜನರಲ್ ಡ್ಯೂಟಿ ಅಂತ ಹೇಳಿ. ಜಿಡಿ ಜನರಲ್ ಡ್ಯೂಟಿಯನ್ನ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ SLC ಒಳಗೆ 33% ಆಗಿರ್ಬೇಕು, ಇಂಗ್ಲಿಷ್ ಒಳಗೆ 45 ಆಗಿರ್ಬೇಕು. ಅವಾಗ್ಲೇ ನೀವು ಇದನ್ನ ಅಪ್ಲೈ ಮಾಡಬಹುದು. ಇಲ್ಲ ನಾನು ಜಸ್ಟ್ ಪಾಸ್ ಆಗಿನ ಅಂತಂದವರಿಗಿದ್ರೆ ನೀವು ಟ್ರೇಡ್ಮ್ಯಾನ್ ಅನ್ನ ಅಪ್ಲೈ ಮಾಡಬಹುದು. ಅದು ಯಾವ್ದಾದ್ರ ಪರ್ಸೆಂಟೇಜ್ ಇದ್ರೆ ನೋ ಪ್ರಾಬ್ಲಮ್. ನೀವು ಸೆಕೆಂಡ್ ಸಲ ಎಕ್ಸಾಮ್ ಬರೆದ್ರು ನೋ ಪ್ರಾಬ್ಲಮ್. ನೀವು ಇದನ್ನ ಅಪ್ಲೈ ಮಾಡಬಹುದು. ಜಸ್ಟ್ 10th ಒಳಗೆ ನೀವು ಪಾಸ್ ಆದ್ರೆ ಸಾಕ ಟ್ರೇಡ್ಮ್ಯಾನ್ ಅಪ್ಲೈ ಮಾಡಬಹುದು. ಜಿಡಿ ಅಂದ್ರೆ ಏನ? ಜನರಲ್ ಡ್ಯೂಟಿ ಅಂದ್ರೆ ಗನ್ಮ್ಯಾನ್ ಡ್ಯೂಟಿ ಇರ್ತೈತಿ. ವಿದ್ಯುಗಳಾಗಿರ್ಬೋದು, ಬಾರ್ಡರ್ ಕಾಯೋದಾಗಿರ್ಬೋದು, ಅಂದ್ರೆ ದೇಶದ ಮೊದಲನೇ ಕಣ್ಣು ಅಂತೇಳಿ ಸೈನಿಕನ್ ಹೇಳ್ತಾರ. ಜಿಡಿ ಟೈಮ್ ಅಂದ್ರೆ ಇದ್ರೊಳಗಡೆ ಎಲ್ಲದಕ್ಕೂ ನೀವು ಪಾಸ್ ಅದರಪ್ಪ ಅಂದ್ರೆ ನಿಮಗೆ ಸಿಪಾಯಿ ಅನ್ನೋ ಒಂದು ಹುದ್ದೆಯನ್ನ ಕೊಡ್ತಾರ. ದ ಮೋಸ್ಟ್ ಇಂಪಾರ್ಟೆಂಟ್ ಏಜ್ ಲಿಮಿಟ್, ಎಜುಕೇಶನ್, ಫಿಸಿಕಲ್, ಮೆಡಿಕಲ್ ಬಗ್ಗೆ ಇದು ಗೊತ್ತಿರಲೇಬೇಕು. ಅದನ್ನ ತಿಳಿಸ್ಕೊಡ್ತೀನಿ, ಒಂದೊಂದಾಗಿ ನೋಟ್ ಮಾಡ್ಕೋತಾ ಇರಿ. ವರ್ಷ ಇದ್ರ ತಮ್ಮ ಜಡಾರು ಕರ್ನಾಟಕ ಒಳಗಿದ್ರ ತಮ್ಮ ER ಜಿಲ್ಲೆ ತಕ್ಕಂಗಿದ್ರ ವರ್ಷ ಅಪ್ಲಿಕೇಶನ್ ಬಿಡ್ತಾ ಇರ್ತಾರ. ಅಪ್ಲೈ ಮಾಡ್ಕೊಳ್ರಿ. ನೀವು ಜೈನ್ ಇಂಡಿಯನ್ ಆರ್ಮಿ ಒಳಗ ಬಿಡ್ತಾರ, ಅದನ್ನ ನೋಡಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದ. ಜನರಲ್ ಡ್ಯೂಟಿ ಅಂತಂದ್ರೆ ಗನ್ಮ್ಯಾಗ ಇರ್ತೈತಿ. ಬಾರ್ಡರ್ ಅನ್ನ ಕಾಯೋದಾಗಿರ್ಬೋದು, ಯುದ್ಧಗಳಾದಾಗಿದ್ರೆ ಇವರ ಮೊದಲ ಹೆಜ್ಜೆ ಇಡ್ತಾರ. ಯುದ್ಧಗಳಾದಾಗಿದ್ರೆ ಇವರ ಮೊದಲ ಹೆಜ್ಜೆ ಇಡ್ತಾರ. ನಮ್ಮ ದೇಶದ ಮೊದಲನೇ ಕಣ್ಣು ಅಂತೇಳಿ ಹೇಳ್ತಾರ. ಸೈನಿಕನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಏನನ್ನೋದ ಟ್ರೇಡ್ಮ್ಯಾನ್ ಅಂದ್ರೆ ಏನ್ ಕೆಲಸ ಮಾಡ್ತಾರ, ಅವ್ರದ್ದು ಯಾವ ಪೋಸ್ಟ್ ಇರ್ತಾವ ಅಂತಂದ್ರ ಸೇಫ್ ಆಗಿರ್ಬೋದು, ಡ್ರೆಸರ್ ಆಗಿರ್ಬೋದು, ವಾಷರ್ ಮ್ಯಾನ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ಹೌಸ್ ಕೀಪರ್ ಆಗಿರ್ಬೋದು, ಟೇಲರ್ ಆಗಿರ್ಬೋದು, ಹಂಗ ಕಾರ್ ಟೇಪರ್ ಆಗಿರ್ಬೋದು. ಏಜ್ ಲಿಮಿಟ್ ಅದ್ ಬಂದಾಗಿದ್ರೆ ಜನರಲ್ ಡ್ಯೂಟಿದವ್ರಿಗೆ ಏಜ್ ಲಿಮಿಟ್ ಅದ್ ಬಂದಾಗಿದ್ರ 17 ವರೆಯಿಂದ 21 ಆಗ್ಲೇಬೇಕು. ಟೇಲ್ಮದವರಿಗಿದ್ರ 17 ವರೆಯಿಂದ 23 ಆಗಿರ್ಲೇಬೇಕ. ಫಿಸಿಕಲ್ ಏನ್ ಚೆಕ್ ಮಾಡ್ತಾರ ಅಂದ್ರ ಹೈಟ್, ವೇಟ್, ಚೆಸ್ಟ್ ಇವೆಲ್ಲದನ್ನ ಚೆಕ್ ಮಾಡ್ತಾರ. ಇದಕ್ಕೆ ವ್ಯಾಲ್ಯೂಬಲ್ ಆಗ್ಬೇಕ. ರನ್ನಿಂಗ್ ಇರ್ತೈತಿ, ಪುಲ್ಅಪ್ಸ್ ಇರ್ತೈತಿ, 9 ಫೂಟ್ ಇದ್ರ ಡಿಜಂಗ್ ಇರ್ತೈತಿ, ಅಂದ್ರ ಲಾಂಗ್ ಜಂಪ್ ಇರ್ತೈತಿ. ನಿಮ್ಗೆ ಹೆಚ್ಚಿಗೆ ಏನಾದ್ರು ಡೌಟ್ ಇತ್ತಂದ್ರ ಆರ್ಮಿಗೆ ಸೇರ್ಬೇಕನ್ನೋರ ವಿಡಿಯೋ ನೋಡಲೇಬೇಕು. ನಿಮ್ಮ ತಮ್ಮಗಳಾಗಿರ್ಬೋದು, ನಿಮ್ಮ ಈ ತಂದೆ ಆದಂತ ಮಗನಿಗೆ ವಿಡಿಯೋವನ್ನು ತೋರಿಸ್ರಿ. ಯಾಕಂತಂದ್ರ ಇಷ್ಟೊಂದು ವ್ಯಾಲ್ಯೂಬಲ್ ಇತ್ತಪ್ಪ ಅಂತಂದ್ರೆ ನೀವು GD ಟ್ರೇಡ್ಮ್ಯಾನ್ ಅನ್ನ ಅಪ್ಲೈ ಮಾಡ್ಕೋಬಹುದು. ನಿಮ್ಮ ಸಲುವಾಗಿ ನಾನು ಟ್ರೈ ಮಾಡಾಕತ್ತೀನಿ ಆರ್ಮಿ ಸೇರ್ಸಾಕ. ಆರ್ಮಿ ಬಗ್ಗೆ ನಿಮ್ಗೆ ಅರು ಕುಡ್ಸಾತೀನಿ. ಆರ್ಮಿ ಪ್ರೋಸೆಸ್ ಈ ತರ ಇರ್ತಾವ. ನಿಮಗ ಚೆಸ್ಟ್ ಎಷ್ಟ್ ಇರ್ಬೇಕು, ವೇಟ್ ಎಷ್ಟ್ ಇರ್ಬೇಕು, ರನ್ನಿಂಗ್ ಹೆಂಗ್ ಇರ್ತೈತಿ, ಜಿಗ್ಜಂಗ್ ಯಾವ ತರ ಇರ್ತದೆ ಅನ್ನೋದನ್ನ ಎಲ್ಲಾ ರೀತಿಗಳನ್ನ ತಿಳಿಸ್ತಾ ಬರ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗಿದ್ರ ಪ್ರತಿಯೊಂದನ್ನ ತಿಳಿಸ್ತೀನಿ ಅಂತ. ಇದಕ್ಕ ಲೈಕ್, ಫಾಲೋ ಹಂಗ ಎಲ್ಲರಿಗೂ ಶೇರ್ ಮಾಡ್ರಿ. ಜೈ ಹಿಂದ್.